ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ ಬ್ರದರ್ಸ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೇರಳ ಹೋಗ್ತಾ ಇದ್ದೀವಿ. ನೋಡಿ ಸಖತ್ತಾಗಿದೆ ಮಾತ್ರ ವ್ಲಾಗು. ಇವಾಗ ಮೇಷಿಗೆ ಬಂದು ಇಳಿದೀವಿ ನಾನು ಮತ್ತು ಹರೀಶ್. ಶಿವಮೊಗ್ಗದಿಂದ ಡೈರೆಕ್ಟ್ ಇವಾಗ ಲಿಫ್ಟಲ್ಲಿ ಹೊರಗಡೆ ಹೋಗ್ತೀವಿ. ಇವಾಗ ಹೆಬ್ಬಳ್ಳಿಗೆ ಹೋಗ್ಬೇಕು. ಎಲ್ಲೆಲ್ಲೋ ಹೋದ್ವಿ ಗಾಯ್ಸ್, ಎಲ್ಲೆಲ್ಲೋ ಹೋಗಿ ಗೊತ್ತಾಗ್ದಲೆ ಮತ್ತೆ ವಾಪಸ್ ಬಂದು ನನಗೆ ಕನ್ಫ್ಯೂಸ್ ಆಯ್ತು ಒಂದ್ಸರಿ ಎಲ್ಲಿ ಇಳಿದೀವಿ ಅಂತ. ಇವಾಗ ಸಿಕ್ತು ದಾರಿ, ಹೋಗಿ ಬಸ್ಸಲ್ಲಿ ಹೋಗ್ಬೇಕು ಹೆಬ್ಬಳ್ಳಿಗೆ. ಹೋಗಿ ತಿಂಡಿ ತಿನ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು. ಸಿಗೋಣ, ಅವಾಗ ಕಂಟಿನ್ಯೂ ಮಾಡ್ತೀನಿ ಹಾಗೆ. ಇವಾಗ ದೇವಿನಗರದಿಂದ ಮೇಷಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಎಲ್ಲ. ನೋಡಿ ಜನ ಇದ್ದಾರೆ. ಹಾಯ್ ಮಾಡಿ. ಸಾಯಿ ಕುಮಾರ್ ನಂಬರ್ 1 ಬಸ್. ಟ್ರೈನು 8:10 ಬಸ್ಸಲ್ಲಿ ಹೋಗ್ಬೇಕಿತ್ತು. ಆ್ಯಕ್ಚುಲಿ ಟ್ರಾಫಿಕ್ ಆಗುತ್ತೆ ಅಂತ ಇವತ್ತು ವೀಕೆಂಡ್ ಅಂತ ಫುಲ್ಲು ಕ್ಯಾಬ್ ಮಾಡ್ಕೊಂಡು ಹೋಗ್ತಿದ್ವಿ. ಫಾರ್ ದ ಫಸ್ಟ್ ಟೈಮು ಸ್ವಲ್ಪ ಬಜೆಟ್ ಮೀರಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಕ್ಯಾಬಲ್ಲಿ ಗೀಬಲ್ಲಿ ಅವಾಗ ಹುಡುಗರೇ ಅಲ್ಲ, ಏನಿದ್ರು ಬಸ್ಸು ಇಲ್ಲಾಂದರೆ ಮೆಟ್ರೋ. ಇವಾಗ ಮೆಟ್ರೋದು ಬಿಟ್ಬಿಟ್ಟಿದ್ದೀವಿ, ಟಿಕೆಟ್ ಜಾಸ್ತಿ ಆದಾಗಿಂದ. ಸ್ವಲ್ಪ ಏನೋ ನಮ್ಮ ದಾದ 50,000 60,000 ಉಳಿದಾನೆ ಅಂತ ಕ್ಯಾಬಲ್ಲಿ ಕರ್ಕೊಂಡು ಹೋಗ್ತಾನೆ. ಅವನದೇ ಫುಲ್ ಪೇಮೆಂಟ್ ಇವಾಗ. ಈಗ ಡೈರೆಕ್ಟು ಹೋಗಿ ಟಿಕೆಟ್ ಏನು ಬುಕ್ ಆಗಿರೋದೇ 3 ಟಿಕೆಟು. 11 ಜನ ಹೋಗ್ತಿದ್ದೀವಿ, 3 ಟಿಕೆಟ್ ಬುಕ್ ಆಗಿದೆ. ನೋಡೋಣ, ಟಿಟಿಗೆಲ್ಲ ರಿಕ್ವೆಸ್ಟ್ ಮಾಡಿ ಏನಾದ್ರು ಕೊಟ್ಟರೆ ಹೋಗ್ತೀವಿ, ಇಲ್ಲಾಂದರೆ ಜನರಲ್ಲೆಲ್ಲ ಗತಿ. ನೋಡೋಣ, ಹೋಗಿ ಅಲ್ಲಿ ವ್ಲಾಗ್ ಮಾಡ್ತೀನಿ. ನೋಡೋಣ ಏನೇ ಸಿಚುವೇಶನ್ ಆಗುತ್ತೆ ನೋಡಿ. ಹಂಗೆ ಫಾಸ್ಟ್ ಮಾಡಿ ಫುಲ್ಲು. ಗೈಸ್, ರಾತ್ರಿ ಎಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಫುಲ್ಲು ರಶ್ ಅಂದರೆ ರಶ್ಶು. ಅಲ್ಲಿ 3 ಸೀಟ್ ಇತ್ತು. ನಾನು, ಹರೀಶು ಮತ್ತು ನನ್ನ ತಮ್ಮ ವರುಣ್ 3 ಜನ ಮಲ್ಕೊಂಡಿದ್ದೀನಿ. ಎಲ್ಲ ಎದ್ದಿದ್ರು. ನೋಡಿ, ಇದು ಬೆಳಗ್ಗೆ. ನೋಡ್ರಿ, ನೋಡಿದ್ರೆ ನೀರು ಇಲ್ಲ. ನೋಡ್ರಿ, ನಮ್ಮ ಥರ ಊಟನೂ ಬರೋಲ್ಲ. ಇನ್ನೂ ಅಲ್ಲೇ ಉಜ್ಜಿಲ್ಲ. ಇಲ್ಲಿವಾಗ ನಮ್ಮ ಫ್ರೆಂಡ್ಸ್ ಹತ್ರ ಹೋಗೋಣ, ಬೇರೆ ಬಗ್ಗೆ ಇದ್ದಾರೆ ಅಂತ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಸರಿ ಗಾಯ್ಸ್, ಮುಖ ತೊಳ್ದಿದೆ, ಏನಿಲ್ಲ, ಹಂದಿ ಬಿದ್ದಂಗೆ ಬಿದ್ದು ಎದ್ದು ಬಂದಾನೆ. ಎತ್ತು ಮನ್ನೂರು ಇಲ್ಲಿದ್ದೀವಿ. ಆ್ಯಕ್ಚುಲಿ ಆಲುವಲ್ಲಿ ಇಳಿಬೇಕಿತ್ತು. ಅಳುವ ಅಲ್ಲ, ಅದು ಆಲುವ. ಎಲ್ಲ ಹೇಳ್ಕೊಟ್ರು ಇಲ್ಲಿ ಲೋಕಲ್ಸ್ ತುಂಬ ಪರಿಚಯ ಇರೋದು. ನೈಟೆಲ್ಲ ಮಾತ್ರ ಸಾಕತ್ತಾಗಿತ್ತು. ನಮ್ಮ ಪ್ಲ್ಯಾನ್ ಉಲ್ಟಾ ಮಾಡಿಬಿಟ್ರು ಗಾಯ್ಸ್ ಅವರು. ನಮ್ಮದು ಆಲುವೆಯಿಂದ ಅಲಪೆಗೆ ಹೋಗೋಣ ಅಂತ ಇದ್ವಿ. ಅವರು ಬೇಡ, ಡೈರೆಕ್ಟ್ ತಿರುವನಂತಪುರಂ ಹೋಗಿ ಅಂತಂದರು. ನಾವು ಬುಕ್ ಮಾಡಿದ್ದು ಆಲುವಾಗಿ ಮಾತ್ರ ಆಗೋದು. 3 ಟಿಕೆಟು. ಇನ್ನೆಲ್ಲ ಜನರು ಇದ್ದಾರೆ. ಇವಾಗ ಅದೇ ಟ್ರೈನಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ತಿರುವನಂತಪುರಂ ಹೋಗಿದ್ವಿ. ಫಸ್ಟೇ ದೇವಸ್ಥಾನ. ಯಾಕೆಂದರೆ ಇವತ್ತು ಗುಡ್ ಫ್ರೈಡೇ ಅಂತೆ. ಗುಡ್ ಫ್ರೈಡೇ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ಆಲ್ಮೋಸ್ಟ್ ಕ್ರಿಶ್ಚಿಯನ್ಸ್ ಇರೋದು. ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂಸು ಇದ್ದಾರೆ. ಜಾಸ್ತಿ ಕ್ರಿಶ್ಚಿಯನ್ಸ್ ಇರೋದು ಕೇರಳದಲ್ಲಿ. ಸೊ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಇವತ್ತು ಮ್ಯಾಕ್ಸಿಮಮ್ 50% ಎಲ್ಲ ಬಂದಿರುತ್ತಂತೆ. ಆ್ಯಕ್ಟಿವಿಟೀಸು, ವಾಟರ್ ಗೇಮ್ಸು ಎಲ್ಲ ಆಲ್ಮೋಸ್ಟ್ ಸ್ಟಾಪ್ ಮಾಡಿದಾರಂತೆ ಇವತ್ತು. ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾರೆ, ವೀಕೆಂಡ್ ಅಲ್ವಾ. ಇವತ್ತು ಒಂದು ದಿವಸ ಫೆಸ್ಟಿವಲ್ ಇರೋದ್ರಿಂದ ಡೈರೆಕ್ಟ್ ನೀವು ತಿರುವನಂತಪುರಂಗೆ ಹೋಗಿ ತಿರುವನಂತಪುರಮಲ್ಲಿ ಎಲ್ಲ ಟೆಂಪಲ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನೀವು ನಾಳೆಯಿಂದ ಕಂಟಿನ್ಯೂ ಮಾಡಿ ಅಂತ ಅವರು ಪ್ಲ್ಯಾನ್ ಕೊಟ್ಟರು. ಅವ್ರದ್ದು ನಂಬರೆಲ್ಲ ಇಸ್ಕೊಟ್ಟಿದ್ದೀವಿ. ಪಾಪ ಅವರು ಒಬ್ಬರು ಮೇಡಮ್ಮು ಅವ್ರ ಅಪ್ಪಂಗೆಲ್ಲ ಫೋನ್ ಮಾಡಿ ಜನರಲ್ ಟಿಕೆಟ್ ತರಿಸ್ಕೊಟ್ರು. ಅಲುವಾಯಿಂದ ಬುಕ್ ಮಾಡಿದ್ವಿ. ಸೊ ಎರ್ನಾಕುಲಮ್ಗೆ ಏನು ಟಿಕೆಟ್ ಇಲ್ಲದಲೇ ಬಂದ್ವಿ. ಪರವಾಗಿಲ್ಲ, 1-2 ಸ್ಟಾಪ್ ಅಷ್ಟೇ. ಸೊ ಅವ್ರ ಅಪ್ಪಂಗೆ ಹೇಳಿ ಕಾಲ್ ಮಾಡಿ 9 ಟಿಕೆಟ್ಸ್ನ ಜನರಲ್ ತಂದಿಸ್ಕೊಟ್ರು. ಸೊ ಇವಾಗ 9 ಟಿಕೆಟು ಇಲ್ಲಿದೆ ಜೋಬಲ್ಲಿ. ನಾವಿನ್ನೂ ಆ್ಯಕ್ಚುಲಿ ಸ್ಲೀಪರಲ್ಲೇ ಕೂತಿದ್ದೀವಿ. ಜನರಲ್ಗೆ ಹೋಗ್ಬೇಕು. ಟಿ ಟಿ ಏನಾದ್ರು ಬಂದುಬಿಟ್ಟು ಜನರಲ್ಗೆ ಹೋಗಿ ಅಂತ ಅಂದರೆ ಜನರಲ್ಗೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಹೋಗ್ತೀವಿ. ಸೀಟ್ ಇದೆ, ಪರವಾಗಿಲ್ಲ. ಜನರಲ್ಲಿ ನಮ್ಮ ಫ್ರೆಂಡ್ಸ್ ಕೂತಿದ್ದಾರೆ. ನೋಡೋಣ, ಅವ್ರದ್ದು ವ್ಲಾಗ್ ಮಾಡ್ತೀನಿ. ಇನ್ನೂ ನಮ್ಮ ಕಾರ್ತಿಕ್ದಂತ ಸೈಕ್ ಕಥೆಗಳಾಗಿದೆ. ಅದು ನಮ್ಮ ಬಾಯಲ್ಲೇ ಕೇಳಬೇಕು. ನೋಡೋಣ ಅವನು ಯಾವಾಗ ಬರ್ತಾನೆ. ಇನ್ನೂ ಅವ್ನು ಕೊಯಮತ್ತೂರಲ್ಲಿ ಇದ್ದಾನೆ ಅಂತ ಅಂದ. ನಾವು ಇವಾಗ ಎತ್ತು ಮನ್ನೂರಲ್ಲಿ ಇದ್ದೀವಿ. ಎಟ್ಟು ಮನ್ನೂರು ಇದ್ದೀವಿ ನಾವು.
ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ. ಟ್ರೈನ್ ಮಾತ್ರ 2 hours ಡಿಲೇ ಆಗಿದೆ. ಇವಾಗ ಎಷ್ಟೊಂದು 10 ಗಂಟೆ ಆಗಿರ್ಬೋದಾ? 10 ಗಂಟೆಗೆ ಹೆವಿ ಬಿಸಿಲು. 10 ಗಂಟೆಗೆ ಒಂದು 30 ಡಿಗ್ರಿ ಇದೆ ಹತ್ರ. 12 ಗಂಟೆಗೆ ಸತ್ತೇ ಹೋಗ್ತೀವಿ. ಬೆಂಗಳೂರು ಥರ ನಮ್ಮ ಚಿಕ್ಕಮಗಳೂರು ಥರ ಅಂತೂ ದೇವರಾಣೆ ಅಲ್ಲ. ಎಣ್ಣೆ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಸಿಲು ಹೊಡಿಯೋದಕ್ಕೆ ಫುಲ್ ತಲೆನೋವು. ಇವಾಗ ಗೊತ್ತಾಗುತ್ತೆ ಹಿಂಗಾಗುತ್ತೆ ಏನಾಗುತ್ತೆ ಅಂತ. ಟ್ರೈನ್ ಸ್ಟಾಪ್ ಆಗಿದೆ ಆ್ಯಕ್ಚುಲಿ. ಜನರಲ್ಗೆ ಹೋಗ್ಬಿಟ್ಟು ವ್ಲಾಗ್ ಮಾಡ್ಕೊಂಡು ಬರ್ಬೋದು. ಟ್ರೈ ಮಾಡೋಣ. ಮೇ ಬಿ ಜಂಕ್ಷನ್ ಅನಿಸುತ್ತೆ, ಹೋಗ್ಬೋದು. ಎತ್ತುಮನೂರು ಜಂಕ್ಷನ್ ಅಲ್ಲ, ಪಾಸ್ ಆದರೆ ಹೋಗ್ತೀವಿ. ಹಾಂ. ಇವಾಗ ನಮ್ಮ ಫ್ರೆಂಡ್ಸ್ ಏನು ಮಾಡ್ತೀವಿ ನೋಡೋಣ. ಹೋಗಿ ಎಲ್ಲಿದ್ದಾರಂತೆ? ಇದೆ. ಹಾಂ, ಇದು ಲಗೇಜು. ಲೇಡೀಸ್ ಕೋಚ್ ಅನ್ಸುತ್ತೆ ಇದು. ಲೇಡೀಸ್ ಕೋಚು ಮಂಗ. ಅನ್ನ ಬಂದರು ಇವತ್ತಕ್ಕೆ ಏನಾಯ್ತಪ್ಪ? ಹಾಂ, ಹೆಂಗೆ ಚುತ್ತಾಳ್ಡೇರಾ ಮತ್ತೆ ಟೇಸ್ಟ್ ಇಟ್ಟಿದೆ ದಾದಾ. ಅವಾಗ ಜರ್ನಿ ಇಲ್ಲೇ ಮಲ್ಕೊಂಡಿದ್ರೆ ನಿನ್ನೆ ಫುಲ್ಲು. ಈ ಜಾಗ ಇತ್ತಲ್ಲ ಹಿಂಗೆ. ಆಟ ಆಡ್ತವ್ರೆ ಗೈಸ್. ಯಾರೋ ಆಂಟಿ ಸಿಕ್ಕವ್ರೆ, ಆಂಟಿ ಜೊತೆ ಆಟ ಆಡ್ತವ್ರೆ. ಏನು ಆಟ ಆಡ್ತವ್ರೆ? ದಂಶದ ಆಡ್ತವ್ರೆ. ಎಲ್ಲ ಬ್ಲಾಗಲ್ಲಿ ಹಾಕ್ತೀನಿ ತಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ದಾದಾ. ಚಿಟ್ಟೆ ಚಿಟ್ಟೆ ಏನು ಅನಿಸ್ತಿದೆ ಮತ್ತೆ ಜರ್ನಿ ಮಾಡಿ? ಚೆನ್ನಾಗಿದೆ. ಹೆಂಗೆ ಜನರಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನನ್ನದೇ ಫಸ್ಟ್ ಎಕ್ಸ್ಪೀರಿಯನ್ಸು. ಹಾಂ, ನಾನು ಜನರಲ್ ಟಿಕೆಟ್ ತಗೊಂಡು ಇಂಥ ರಶಲ್ಲಿ ಈ ಟ್ರೈನಲ್ಲಿ ಬಂದಿರೋದು. ಅದೇ ನಾನು ಅದನ್ನೇ ಅದು ಬೇರೆ ಲಾಂಗ್ ಜರ್ನಿ. ಅಂತ. ಬದುಕಿದ್ದೀನಿ, ಅದರಲ್ಲೇನಿಲ್ಲ, ಬದುಕಿರೋದೇನು ಎಲ್ಲರೂ ಚೆನ್ನಾಗಿ ಬದುಕಿರ್ತೀವಿ. ಬಟ್ ಸಮ್ ಟೈಮ್ ಒಂದು 5 hours ಡಿಫಿಕಲ್ಟಿ ಆಯಿತು ಅಷ್ಟೇ. ನೋಡು ಟಿಕೆಟ್ ಸಿಕ್ತು. ಅವ ಯಾರೋ ತಂದು ಕೊಟ್ರಪ್ಪ ಸದ್ಯ. ತಗೊಳ್ರಿ, ನೀವೊಂದು ಹಿಡ್ಕೊಳ್ರಿ. ಏನಾದರೂ ಅವ್ರನ್ನ ಏನಾದರೂ ರೇಗಿಸಿದ್ರೆ ಏನಾದರೂ ಒಂಚೂರು ಯಾರನ್ನ? ರೈಲ್ವೆ ಎಂಪ್ಲಾಯೀಸ್ನ ಹಾಂ ನಾವೇನಾದರೂ ನಾನ್ ಬೇಯವ್ ಆಗಿ ನಡ್ಕೊಂಡ್ರೆ ಹಾಂ ಎಷ್ಟೆಷ್ಟು ಹ್ಯಾಕ್ಸ್ಗಳನ್ನ ಅವ್ರ ಮೇಲೆ ನಾನ್ ವೇಲೇಬಲ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಹಾಂ ಹಾಂ. ಏನು ಆಟ ಆಡ್ತವ್ರೆ? ಅಂದರೆ ಫಿಲಮ್ ನೇಮ್ ಹೇಳೋದು ಒಬ್ಬರು. ಕನ್ನಡ ನಾವು ಆಂಟಿ. ಹಾಂ, ಕನ್ನಡದಲ್ಲಿ. ಹಾಂ, ಬಟ್ ಅವರು 90s ಕಿಡ್ಸ್ ಆಗಿರೋದ್ರಿಂದ ನಮಗೆ ಓಲ್ಡ್ ಮೂವಿ ನಾವು ನೋಡಿಲ್ಲ. ಹಾಂ ನ್ಯೂ ಮೂವಿಗೆ ಇನ್ನೂ ಅವರು ಬಂದಿಲ್ಲ, ಎಂಟ್ರಿ ಆಗಿಲ್ಲ. ಹಾಂ. ಮಕ್ಕಳುಗಳು ಆ್ಯನಿಮಿ ನೋಡ್ತಾ ಇದ್ದಾರೆ, ನಮ್ಗೆ ಆ್ಯನಿಮಿ ನೋಡಿ ಅವಶ್ಯ ಏನೋ ರೂಢಿ ಇಲ್ಲ. ಜೋರಾಗಿ ಮಾತಾಡೋದು ನನಗೆ ಅಷ್ಟು ಗೊತ್ತಿಲ್ಲ. ಲಾಗಲ್ಲಿ ಮಾತಾಡ್ಬೇಕಾದ್ರೆ ಜೋರಾಗಿ ಮಾತಾಡ್ಬೇಕು. ಹಲೋ ಗೆಳೆಯರಿ. Bro, you can't tell answer. What is this? Hey man, answer. Answer ಮಾಡು. 9 ಅರ್ಥ ಆಯ್ತು ಅನ್ಸುತ್ತೆ. ಹಂಗೆ ಆರಾಮಾಗಿ ಆಡ್ಕೊಂಡು ಅಲ್ಲೇ ಒಂದು 2 ಅವರ್ ಸ್ಪೆಂಡ್ ಮಾಡಿ ಸ್ಟೇಷನಲ್ಲಿ ಹೋಗೋಣ ಅಂತ ಕುತ್ಕೊಂಡಿದ್ದೀವಿ. ಇಲ್ಲಿ ಅರ್ಥಾದಿ ಕೇಳೋದು ಹಾಗೆ ಏನು ಮಾಡಿದೆ ರಾತ್ರಿ ಅಂತ ನನ್ನೇನಿಲ್ಲ. ಸ್ವಲ್ಪ ಅಣ್ಣ ಗರಂ ಆಗಿದ್ದ. ಯಾರು ಅಣ್ಣ ಇಲ್ಲೇ ಇದ್ರು ನೋಡಿ. ಎಲ್ಲಿ ಯಾರು ಕ್ಯಾಮ್ರಾ ತೋರಿಸೋ ಅಲ್ಲಿ ಕೂತಿದ್ದಾರೆ ಅವರು ಕುಡಿದು ರಾತ್ರಿ ಸ್ವಲ್ಪ ಟೈಟ್ ಆಗಿದ್ರು. ಅಣ್ಣ ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳ್ದ. ಕರೆಕ್ಟಾಗಿ ಮಾತಾಡಿದ್ರು. ನೀನು ಕರೆಕ್ಟಾಗಿ ಮಾತಾಡೋದು. ಯಾವ ಊರು ಅಂತ? ಕೇರಳ ಅಂತ. ನಾವು ಕೇರಳದಲ್ಲಿ ಕೇರಳನೇ ಅಂತ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಬಟ್
ಇದು ಪೊಲೀಸ್ನವ್ರು ಬಂದಿದ್ರು ಬಟ್ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಸುಮ್ಮನೆ ಅಂತ ನಮ್ಮನ್ನೇ ಸುಮ್ಮನೆ ಇದ್ರು. ತಪ್ಪು ಯಾರು ಅವರು ಹೇಳ್ಬಾರ್ದು ಗೊತ್ತಿಲ್ಲ, ಬಟ್ ಅವರು ನಮ್ಮ ಸ್ಟಾಫ್ ಬೆಂಗಳೂರು ಡಿಪಾರ್ಟ್ಮೆಂಟ್ ಅವರು ಹತ್ತಿ ಅವರು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ರು. ಏನು ಮಾತಾಡಲಿಲ್ಲ, ಸುಮ್ಮನೆ ತಿರುಗಿ ಕೊನೆಗೆ ನಮ್ಮನ್ನೇ ಸಮಾಧಾನ ಮಾಡಿ ಇನ್ನೇನು ಮಾಡೋಕ್ಕಾಗಲಿದೆ. ನಾವು ಏನು ಡಿಸ್ಟಿಕ್ಕಿಂದ ಡಿಸ್ಟಿಕ್ ಚೇಂಜ್ ಮಾಡಿದ್ದೀವಿ. ಡಿಸ್ಟಿಕ್ ಏನು ಸ್ಟೇಟ್ ಇಂದ ಸ್ಟೇಟ್ ಚೇಂಜ್ ಆಗಿದ್ದೀವಿ. ಯಾಕಂದರೆ ನಮಗೆ ಸ್ಟೇಟ್ ಆಗಿದ್ರೆ ಏನೋ ಒಂದು ಸಪೋರ್ಟ್ ಇರೋದು. ಅದರ್ ಸ್ಟೇಟ್ ಊಟ ಹೊಡಿತಾರೆ ಅನ್ನೋ ಬಗ್ಗೆ ಇದರಿಂದ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ದು. ನಾನು ಸೈಲೆಂಟ್ ಆಗಿದ್ದೆ, ಇವ್ರು ಸೈಲೆಂಟ್ ಆಗಿದ್ದೆ ಇಲ್ಲ. ನಂದೆಲ್ಲ ಅಂದ್ಮೇಲೆ ಎಲ್ಲಿದ್ರು ಏನು ನಂಗೆ ಸ್ವೀಟಿಗೋಸ್ಕರ. ಬಟ್ ಈಗ ಒಂದು 2 ಅವರ್ ಆದಮೇಲೆ ಎಲ್ಲ ಒಂದೇ, ನಾವೆಲ್ಲ ಒಂದೇ ಕಾಲೇಜಲ್ಲಿ. ಹೌದಾ? ಹಂಗಂದ ಬಟ್ ಇಂಗ್ಲೀಷ್ ಸಕಲ ಮಾತಾಡ್ಬೋದು. ನಾವು ಕಮ್ಯುನಿಕೇಶನ್ ನಮ್ಮದು ಕಮ್ಯುನಿಕೇಶನ್ ಇಲ್ಲದೇ ಇರೋಕ್ಕೆ ನಮಗೆ ಕೆಲಸ ಸಿಕ್ಕಲ್ಲ. ಕರೆಕ್ಟಾಗಿ ಬರುತ್ತೆ ಹೇಳೋ. ಕನ್ನಡನೂ ಬರಲ್ಲ. ಇಮೋಷನಲ್ ಡ್ಯಾಮೇಜ್. ಕನ್ನಡ ಬರುತ್ತೆ, ಬಟ್ ಅದು ಮನಸ್ಸಿಂದ ಮಾತಾಡಿದಾಗ ಕನ್ನಡ ಚೆನ್ನಾಗಿ ಬರುತ್ತೆ. ಬರೀ ಬೈಬಿಡ ಬರ್ತಿದ್ದ ವಾಯ್ಸು ನಾರ್ಮಲ್ ಆಗಿ ಬಂದಾಗ ಬರಲ್ಲ. ಬರಲ್ಲ ಕಣ, ಅದು ಮೈಕ್ರೋ. ಹೆಂಗೆ ಬಂದಿದ್ದು ಹಾಕೋದು. ಹೆಂಗಿದ್ದಲ್ಲ, ನನಗಂತೂ ನಮ್ಮ ಮಂಗಳೂರೇ ಬೆಟರ್ ಅನಿಸ್ತು. ನಾನು ಹೋಗಿದ್ದೆ ಮಂಗಳೂರಿಗೆ, ನಾವು 4 ಸತಿ ಹೋಗಿದ್ದೆ. ಅದಕ್ಕೆ ಹಿಂಗೆ ಆಗ್ತಿರೋದು. ಅಲ್ಲಿಗೆ ಹೋಗ್ಬೇಕಾಗಿತ್ತು, ಇಲ್ಲಿಗೆ MCA ಓದಿದೀವಲ್ಲ, ಒಳ್ಳೆ ಮೀನ್ ಇವಾಗ. ಬರೀ ಇಂಥದೆಯಾ? ಯಾರನ್ನೂ ಮರಿಬಾರ್ದು ಅನ್ನೋ ಇದಕ್ಕೋಸ್ಕರ ಬಂದೆ. ಅಲ್ಲೇ ಬಸ್ ಸ್ಟ್ಯಾಂಡ್ ಸಿಕ್ಕಿದಲ್ಲ. ಬಸ್ ಸ್ಟ್ಯಾಂಡ್ ಸಿಕ್ಬಿಟ್ರೆ ಆಗ್ಬಿಡುತ್ತಾ? 5 ನಿಮಿಷ ಮಗ ತೋರಿಸೋದ್ರು ಏನೂ ಆಗಲ್ಲ. ಆಂಟಿಗೆ ಹೇಳೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಂಟಿ ಅಂತ ಹೇಳು. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾವ್ದು ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಅಲ್ಲಿ. ದಾದಾ ಯೂಟ್ಯೂಬ್ ದಾದಾ ಯೂಟ್ಯೂಬಲ್ಲಿ ಹಾಕ್ತೀರಲ್ಲ ಅವ್ರಿಗೆ ಹೇಳು. ದಾದಾ ದಾದಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು. ಸೆಂಟ್ರಲ್ ಗೌರ್ಮೆಂಟ್ ಅದೇನೇ ಆಗಲಿ ಬಾನಿಗೊಂದು ಎಲ್ಲೆ ಎಲ್ಲಿದೆ. ಮೇಡಮ್ ವಿಡಿಯೋ ಮಾಡ್ಕೋಬೋದು ಅಂತ ಕೇಳ. ಮೇಡಮ್ ಆಂಟಿನ ಮೇಡಮ್ಮ. I am very angry with you right now. ಮಾಮ್ ಅಂತ ಕರೆ. ಮೇಡಮ್ ಮಾಮು ಮ್ಯಾಮ್ ಮ್ಯಾಮ್ ವಿಡಿಯೋ ಮಾಡ್ಕೋಬೋದಾ? ಇವಳು ಆಗಿದೆ. ಹಾಂ ಕೇಳಿದ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಗೈಸ್ ಏನಾಗಿದೆ ಗೊತ್ತಾ, ಈಗ ಇದು ಡಿಸೇಬಿಲಿಟೀಸ್ ಡಿಸೇಬಿಲಿಟಿ ಕೋಚು ನಿನ್ನೆ ನೈಟಿಂದ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಟ್ರಾವೆಲ್ ಮಾಡ್ತಿದ್ದಾರೆ. ಅವರು ಟಿ ಬಂದು ಏನಾಗಿದ್ದಾರೆ ಅಂದರೆ ಏನು ಹೇಳಿದ್ದಾರೆ ಅಂದರೆ, ಡಿಸೇಬಿಲಿಟಿ ಅವ್ರು ಬಂದರೆ ಏನೂ ತೊಂದರೆ ಮಾಡಬೇಡಿ, ಇಲ್ಲಾಂದರೆ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ತಾನೇ. ಸೊ ಇವಾಗ ನಮಗೆ ತೊಂದರೆ ಕೊಡ್ತಾ ಇದೆ. ಒಬ್ಬರು ಅಂಕಲ್ಲು ಬಂದರು. ಇವಾಗ ಯಾಕೆ ಕೂತಿದ್ದೀರಾ ಅಂತ ಕೇಳಿದ್ರು. ನಾವೇನು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ, ಟಿ ಫೋನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಟಿ ಬಂದಾಗ ಹೇಳ್ತಾರೆ ಅಷ್ಟೇ, ಏನೇನು ಮಾಡೋಕ್ಕಾಗಲ್ಲ. ಅವಾಗ ಏನಾದ್ರು ತೊಂದರೆ ಕೊಟ್ಟರೆ ಒಂಥರ, ಬಟ್ ಎಲ್ಲ ಕೂತಿದ್ದಾರೆ, ನೋಡೋಣ ಬಂದರೆ ಹೇಳ್ತೀವಿ. ಇವಾಗ ಅಂತ್ಯಾಕ್ಷರಿ ಆಡ್ತಿದ್ದಾರೆ, ಕಂಟಿನ್ಯೂ ಮಾಡ್ತೀನಿ ನೋಡಿ. ಯಾವ ಅಕ್ಷರನ ಯಾರಿವಳು ಸುದ್ದಿಮಲಿ ಹೇಳಿ ಅಲ್ಲಿ ಹೇಳು. ಮಗನೇ ಚಪ್ಪಲಿ ಬಿಡಿ ಲಾಲಾ ಲಾಲಿ ಲಾಲಿ ಮೈಕ್ ಇರ್ಬೇಕಲ್ಲ ಅವಾಗ ಚಂದ.
ಅದನ್ನು ಕೇಳ್ತಾರೆ ಏನು ಅಲ್ಲಿ ಸಾಂಗ್ ಹೊಡ್ತಾರ ಮೇಲೆ ಮೇಲೆ ಮಾಡಲಿ ರಿಕಾರ್ಡ್ ಮಾಡಿ ದಾದಾ ಹೆಂಗೆ ಕಾರ್ಟೂನ್ ಅಂತ ವಾಯ್ಸ್ ಸೇಮ್ ಯಾವ್ದು ಜಂಪ್ ಕಾಮೆಂಟ್ ಸೀರಿಯಸ್ ಅಷ್ಟೇ.